ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಕೃಷ್ಣ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ರವೆ ಉಂಡೆ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ. ಅದು ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ, ಬನ್ನಿ ನೋಡೋರಂತೆ. ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ, ಇಷ್ಟ ಆದರೆ ಶೇರ್ ಮಾಡಿ, ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ. ಈಗ ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋದು, ರವೆ ಉಂಡೆಗೆ ಬೇಕಾಗಿರೋ ಸಾಮಾನುಗಳು: ಒಂದು ಅರ್ಧ ಕೆಜಿಯಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಚಿರೋಟಿ ರವೆ ಮತ್ತು ಅದ್ರ ಜೊತೆಗೆ ಗೋಡಂಬಿ ದ್ರಾಕ್ಷಿ ಮತ್ತು ಕೊಬ್ಬರಿ, ಒಣ ಕೊಬ್ಬರಿ, ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮತ್ತು ಏಲಕ್ಕಿ, ಒಂದು 4-5 ಪೀಸು ಏಲಕ್ಕಿ ತಗೊಂಡು, ಒಂದು ಅರ್ಧ ಲೀಟ್ರ್ ಹಾಲು, ಇದು ಗ್ರೀನ್ ಕಲರ್ ಪ್ಯಾಕು ಸ್ಪೆಷಲ್ಲು, ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕೆಜಿಯಷ್ಟು ಕಪ್ಪು ಬೆಲ್ಲ ತಗೊಂಡಿದ್ದೀನಿ. ಕಪ್ಪು ಬೆಲ್ಲನ ತಗೊಂಡು ಅದನ್ನು ಪಾನಕ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಯಾವುದಕ್ಕೂ ಸಕ್ಕರೆ ಬಳಸೋದಿಲ್ಲ, ಹಾಗಾಗಿ ಬೆಲ್ಲನೇ ನಾನು ಉಪಯೋಗಿಸೋದು. ಯಾಕಂದರೆ ನಾನು ಶುಗರ್ ಪೇಷೆಂಟು, ಅದಕ್ಕೆ ನಮ್ಮ ಮನೇಲಿ ಎಲ್ಲ ತಿನ್ನಬೇಕು. ನಾನು ಯಾವುದಕ್ಕೂ ಸಕ್ಕರೆನೇ ಉಪಯೋಗಿಸಲ್ಲ. ನಮ್ಮಲ್ಲಿ ಸಕ್ಕರೆ ಕೂಡ ಇಟ್ಕೊಂಡಿಲ್ಲ ನಾನು, ಬರೀ ಬೆಲ್ಲನೇ ಎಲ್ಲದಕ್ಕೂ ಉಪಯೋಗಿಸೋದು, ಕಪ್ಪು ಬೆಲ್ಲ. ಹಾಗಾಗಿ ನಾನು ಪ್ರತಿಯೊಂದು ಸಿಹಿ ತಿಂಡಿ ಮಾಡಬೇಕು ಅಂತ ಅಂದರೆ ಅದಕ್ಕೆ ಬೆಲ್ಲನೇ ಹಾಕಿ ಉಪಯೋಗಿಸೋದು. ಈಗ ಬನ್ನಿ ನೋಡೋದ. ಸ್ಟವ್ ಹಚ್ಕೊಂಡು, ಅದು ಸಣ್ಣ ಉರಿಲೇ ಮಾಡಬೇಕು. ಸ್ಟವ್ ಹಚ್ಕೊಂಡು ಒಂದು 3 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪದ ಜೊತೆಗೆ ಗೋಡಂಬಿ ದ್ರಾಕ್ಷಿನ ಚೆನ್ನಾಗಿ ಫ್ರೈ ಮಾಡಬೇಕು. ದ್ರಾಕ್ಷಿ ದಪ್ಪ ಆಗಬೇಕು, ಕಲರ್ ಚೇಂಜ್ ಆಗಬೇಕು ಗೋಡಂಬಿ. ಆಮೇಲೆ ಅದಕ್ಕೇ ರವೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಸಣ್ಣ ಉರಿಲೇ ಚೆನ್ನಾಗಿ ಹುರ್ಕೋಬೇಕು. ಜಾಸ್ತಿ ಉರಿ ಕೊಟ್ಟರೆ ಸೀದೋಗ್ಬಿಡುತ್ತೆ ರವೆ, ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಸಣ್ಣ ಉರಿಲೇ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಹಾಲು ಕಾಯೋಕೆ ಇಡ್ತೀನಿ. ಹಾಲು ಚೆನ್ನಾಗಿ ಕುದಿಸ್ಬಿಟ್ಟು ಆರಿಸ್ಬೇಕು. ನೀರು ಸ್ವಲ್ಪನೂ ಹಾಕಿಲ್ಲ. ಹಾಲನ್ನು ಕುದಿಯೋಕೆ ಇಡ್ತಾಯಿದ್ದೀನಿ. ಕುದಿಯೋಕೆ ಇಟ್ಬಿಟ್ಟು ಅದನ್ನು ಇಳಿಸ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂಡು ಅದು ಆರಕ್ಕೆ ಬಿಟ್ಟಿದ್ದೀನಿ. ಈಗ ಕೊಬ್ಬರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಒಣ ಕೊಬ್ಬರಿನೂ ಮತ್ತು ಏಲಕ್ಕಿನೂ ಎರಡನ್ನೂ ಬಿಸಿ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಸಣ್ಣದು, ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಣ್ಣದಾಗಿ ಪೌಡ್ರ್ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇಲ್ಲಿ ರವೆನ ಚೆನ್ನಾಗಿ ಹುರಿದಾದ್ಮೇಲೆ ಅದನ್ನು ಕೂಡ ಈ ಒಣ ಕೊಬ್ಬರಿನ ಪೌಡ್ರ್ ಮಾಡ್ಕೊಂಡಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಕೂತ್ಕೊಂಡು ಸ್ಟವ್ ಎಲ್ಲ ಆಫ್ ಮಾಡಿಬಿಟ್ಟು ಒಂದು ಕಡೆ ಕೂತ್ಕೊಂಡು ನೀಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಹಾಕ್ಕೊಂಡು, ಬೆಲ್ಲದ ಪಾನಕ ಮಾಡ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು, ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಹಾಕ್ಕೊಂಡು, ಬೆಲ್ಲದ ಪಾನಕ ಹಾಕ್ಕೊಂಡು, ಜೊತೆಗೆ ಮಿದ್ದುತ್ತಾ ಎಲ್ಲ ಕಲಿಸ್ತಾ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋದು. ಉಂಡೆ ಕಟ್ಟಿ ನೋಡಿ, ಈ ಥರ ಬಂದಿದೆ. ನೀವು ಇದೇ ಥರ ಟ್ರೈ ಮಾಡಿ ನೋಡಿ. ಹೀಗೆ ಮನೇಲೇ ಮಾಡ್ಕೊಂಡು ತಿನ್ನಿ. ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಮಗೆ ಮಾಡೋಕ್ಕೆ ಬರೋ ಅಡುಗೆನೆಲ್ಲ ಮನೇಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆದು ತಿನ್ನೋದನ್ನು ಕಡಿಮೆ ಮಾಡಬೇಕು. ಹಾಗಾಗಿ ಇಲ್ಲಿಗೆ ಈ ರವೆ ಉಂಡೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ನೀವು ಮಾಡ್ಕೊಂಡು ತಿನ್ನಿ. ಮನೇಲೆ ಗೊತ್ತಿರುತ್ತೆ ಸಾಮಾನ್ಯ ಎಲ್ರಿಗೂ. ನಾನು ಒಂದು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು. ಇಷ್ಟ ಆದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.